ಲೈವ್ ಇದೆಯಲ್ಲ ಸ್ಟೋರ್ 3 ಜನ ಅವ್ರ ಜೊತೆ ಮಾತಾಡೋಕ್ಕೆ ಪ್ರಯತ್ನ ಮಾಡಿ ಏಕಾಏಕಿ ಮೆಣಸಿನಕಾಯಿ ಪೌಡರ್ ಚಿಲ್ಲಿ ಪೌಡರ್ ಅನ್ನು ಅವರಿಗೆ ಗನ್ನಲ್ಲಿ ಮತ್ತು ಮುಖದಲ್ಲಿ ಹಾಕಿ ಅಲ್ಲಿರುವ ಗೋಲ್ಡ್ ಆರ್ನಮೆಂಟ್ಸ್ ಮತ್ತು ಈ ರೋಲ್ಡ್ ಗೋಲ್ಡ್ ಆರ್ನಮೆಂಟ್ಸ್ ಮತ್ತು ಸಿಲ್ವರ್ ಅಲ್ಲಿ ಅದನ್ನು ಎತ್ಕೊಂಡು ಆಮೇಲೆ ಅವರು ಬಂದಿರುವ ವಾಹನದಲ್ಲಿ ವಾಪಸ್ ಓಡೋಗುತ್ತಾರೆ. ಈ ಮಾಹಿತಿಯನ್ನು ಅಲ್ಲಿ ಲೋಕಲ್ಸ್ ಸಾರ್ವಜನಿಕರು ಇಮಿಡಿಯೇಟ್ ಆಗಿ ನಮಗೆ ಕಲ್ಲಂಬೆಲ್ಲ ಪೊಲೀಸರಿಗೆ ಮಾಹಿತಿ ತಿಳಿಸ್ತಾರೆ. ಆಮೇಲೆ ಅಲ್ಲಿರುವ ಒಬ್ಬ ಸಾರ್ವಜನಿಕ ಟೀಮ್ ಅವರು ಗಾಡಿನ ಹಿಂಬಾಲಿಸ್ತಾರೆ, ನಮಗೆ ಗಾಡಿ ಲೊಕೇಶನ್ ಕೊಡ್ತಾರೆ. ಇಮಿಡಿಯೇಟ್ ಆಗಿ ನಮ್ಮ ಕಲ್ಲಂಬೆಲ್ಲ ಸಬ್ ಇನ್ಸ್ಪೆಕ್ಟರ್ ಮತ್ತು ಇನ್ಸ್ಪೆಕ್ಟರ್ ಶಿರಾ ರೂರಲ್ ಶ್ರೀನಿವಾಸ್ ಅವರು, ಕಲ್ಲಂಬೆಲ್ಲ ಸಬ್ ಇನ್ಸ್ಪೆಕ್ಟರ್ ಬೈರೇಗೌಡ ಅವರು ಮತ್ತು ಅವರ ಹಿಂದೆ ಹಿಂಬಾಲಿಸ್ಕೊಂಡು ಹೋಗ್ತಾರೆ. ಅದೇ ಸಮಯದಲ್ಲಿ ಶಿರಾ ನಗರದಲ್ಲಿ ಹಿಂದೂ ಸಮಾಜೋತ್ಸವಕ್ಕೋಸ್ಕರ ನಮ್ಮ DSP ಅವರು ಶೇಖರ್ ಮೊಬೈಲ್ ಪಿಕ್ಚರ್ ಮತ್ತು ಗೋಪಾಲ್ ಅವರು ಊರಲ್ಲಿ ಇರ್ತಿರ್ತಾರೆ ಶಿರಾ ಟೌನಲ್ಲಿ. ಈ ಮಾಹಿತಿ ಬಂದ ತಕ್ಷಣ ಇವರು ಸಹ ಬೇರೆ ಡೈರೆಕ್ಷನಿಂದ ಹೋಗ್ತಾರೆ ಗಾಡಿ ಇಟ್ಕೊಳ್ಳೋಕ್ಕೆ. ಆವಾಗ ಈ ಬೊಲೆರೋ ಗಾಡಿ ಏನು ಅಕ್ಯೂಸ್ಡ್ಗಳಿದ್ದಾರೆ ಅದರಲ್ಲಿ ಅವರು ತಾವರೆಕೆರೆ ಕಡೆ ಹೋಗ್ತಾರೆ. ಸೊ ಅಲ್ಲಿ ನಾವು ಈಗಾಗಲೇ ಇರುವ ಮಾಹಿತಿಯಿಂದ ತಾವರೆಕೆರೆ ಪೊಲೀಸರಿಂದ ನಾವು ಚೆಕ್ ಪೋಸ್ಟ್ ಹಾಕಿರ್ತೀವಿ, ಎಲ್ಲ ಕಡೆ ಅಲರ್ಟ್ ಮಾಡಿರ್ತೀವಿ ಕಂಟ್ರೋಲ್ ರೂಮ್ಸಿಂದ. ಸೊ ಹಾಗಾಗಿ ಅವರು ಮುಂದಕ್ಕೆ ಹೋಗೋಕ್ಕೆ ಸಾಧ್ಯ ಇರೋದೇ ಕಾರಣದಿಂದ ಅವರು ಸಡನ್ ಆಗಿ ಯೂಟರ್ನ್ ತಗೊಳ್ತಾರೆ. ಯೂಟರ್ನ್ ತಗೊಂಡು ಗೋನಹಳ್ಳಿ ಅಂತ ಒಂದು ಗ್ರಾಮದ ಹತ್ತಿರ ನಮ್ಮ ಅಡಿಷನಲ್ SP ಅವರು ಮತ್ತು DSP ಅವರು ಇರುವಂಥ ಗಾಡಿಗೆ ಮುಖಾಮುಖಿಯಾಗಿ ಬರ್ತಾರೆ. ಆವಾಗ ತುಟಿಯಲ್ಲಿ ಅವರು ಎಸ್ಕೇಪ್ ಆಗಿ ಒಂದು ನಮ್ಮ ಶಿರಾ ಪಕ್ಕದಲ್ಲಿರುವ ಜಂಗಲ್ನಲ್ಲಿ ಅವರು ಒಳಗೆ ಹೋಗಿ ನುಗ್ತಾರೆ. ಸೊ ಅಲ್ಲಿ ನಮ್ಮವರಿಗೆ ಕಾಂಟ್ಯಾಕ್ಟ್ ಮಿಸ್ ಆಗುತ್ತೆ. ಸೊ ಇಮಿಡಿಯೇಟ್ ಆಗಿ ಎಲ್ಲ ಪೊಲೀಸರನ್ನು ಸುತ್ತಮುತ್ತಲಿರುವ ಪೊಲೀಸ್ ಸ್ಟೇಷನ್ ಪೊಲೀಸರನ್ನೆಲ್ಲ ಕರೆದುಕೊಂಡು ಮತ್ತು ಮುಖ್ಯವಾಗಿ ನಮ್ಮ ಬೀಟ್ ಮೆಂಬರ್ಸ್ ಏನು ನಮ್ಮ ಪೊಲೀಸ್ ಸ್ಟೇಷನ್ನಿಂದ ಬೀಟ್ ಅಳವಡಿಸಲಾಗಿದೆ, ಆ ಬೀಟಲ್ಲಿರುವ ಪೊಲೀಸರನ್ನು ಆ ಬೀಟಲ್ಲಿರುವ ಸಾರ್ವಜನಿಕರನ್ನು ಕರೆದುಕೊಂಡು ಬೀಟ್ ಗ್ರೂಪ್ಸ್ ಮೂಲಕ ಎಂಟೈರ್ ಜಂಗಲ್ ಏರಿಯಾವನ್ನು ಕಾರ್ಡನ್ ಮಾಡಲಾಗಿದೆ. ಸೊ ಹಾಗೆ ಕಾರ್ಡನ್ ಮಾಡಿ ಆಮೇಲೆ ನಾವು ನಮ್ಮ ಡ್ರೋನ್ಸ್ ಸಹಿತ ಯೂಸ್ ಮಾಡಲಾಗಿದೆ. ಸೊ ಡ್ರೋನ್ಸನ್ನು ಆರಿಸಿ ಸೊ ಲೊಕೇಶನ್ ಫಸ್ಟ್ ವೆಹಿಕಲ್ ಲೊಕೇಶನ್ ಪತ್ತೆ ಹಚ್ಚಲಾಗಿದೆ. ಅದಾದಮೇಲೆ ಅವರು ಅಕ್ಯೂಸ್ಡ್ಗಳು ವೆಹಿಕಲನ್ನು ಲಾಕ್ ಮಾಡಿ ಅಲ್ಲಿ ಜಂಗಲಲ್ಲಿ ಬಿಟ್ಟು
ಆಮೇಲೆ ನಮ್ಮ ಬೇರೆ ಬೇರೆ ತಂಡಗಳೆಲ್ಲ ಓಡಾಡುವಾಗ ಒಬ್ಬರೊಬ್ಬರೇ ಇಡೀ ರಾತ್ರಿ ಮೂವಿಂಗ್ ಮಾಡಲಾಗಿ ಸೊ 4 ಜನ ಅಕ್ಯೂಸ್ಡ್ಗಳು, ಒಬ್ಬರು ಡ್ರೈವರು, ಮಿಕ್ಕಿದ 3 ಜನ ಯಾರು ಗಾಡಿ ಗೋಲ್ಡ್ ಶಾಪ್ ಹೊರಗಡೆ ನಿಂತಿದ್ದಾರೆ ಅವರು, ಈ 4 ಜನರನ್ನು ಮತ್ತು ಅವರು ಕದ್ದಿರುವ ಪ್ರಾಪರ್ಟಿ ಸಮೇತ ಬ್ಯಾಗ್ಗಳನ್ನು ಸಮೇತ ನಾವು ಅವರನ್ನು ಹಿಡ್ಕೊಳ್ಳಲಾಗಿದೆ. ಅವ್ರನ್ನ ಹಿಡ್ಕೊಂಡು ತಕ್ಷಣವೇ ಈ ಮಾಲೀಕರು ಏನಿದ್ದಾರೆ ಜಗದಾಂಬ, ದಿನೇಶ್ ಹುಡುಗ ಯಾರು ಕನ್ನಡದಲ್ಲಿದ್ದಾರೆ ಮಾಲೀಕರ ಕಡೆಯಿಂದ ಕಂಪ್ಲೇಂಟ್ ತಗೊಂಡು ರಾಬರಿಗೆ FIR ಮಾಡಲಾಗಿದೆ 301. ಸೊ FIR ಮಾಡಲಾಗಿ ಅವರನ್ನು ಅರೆಸ್ಟ್ ಮಾಡಲಾಗಿದೆ. ಸೊ ಮಾಲನ್ನು ನಾವು ಈಗ ಏನು ಮಾಲ್ ಅಂದರೆ ಸುಮಾರು 100 ಗ್ರಾಮ್ ಗೋಲ್ಡ್ 14 ಲಕ್ಷ ವರ್ತ್, 14 lakhs ವರ್ತ್, ಆಮೇಲೆ 1.5 kg ಸಿಲ್ವರ್ ವರ್ತ್ ಆಫ್ 3,25,000, ಆಮೇಲೆ ರೋಲ್ಡ್ ಗೋಲ್ಡ್ ಒಡವೆಗಳು ಈ ಕಡೆ ಇರುವುದು ಏನಿದೆ ಅದು 2,75,000 ವರ್ತ್. ಆಮೇಲೆ ಈ ಅಕ್ಯೂಸ್ಡ್ಗಳು ಬಳಸಿರುವ, ಆರೋಪಿಗಳು ಬಳಸಿರುವ ಬೊಲೆರೋ RJ16 ರಿಜಿಸ್ಟ್ರೇಷನ್ ಇರುವಂಥ ಬೊಲೆರೋ ಅದನ್ನು ಮಾಡಲಾಗಿದೆ. ಮತ್ತು ಇವರು ಯೂಸ್ ಮಾಡಿರುವ ಎಲೆಕ್ಟ್ರಾನಿಕ್ ಉಪಕರಣಗಳು ಅಂದರೆ ಬ್ಲೂಟೂತ್ ಇಯರ್ಫೋನ್ಸ್ ಆಗಲಿ, ಮೊಬೈಲ್ ಫೋನ್ಸ್ ಆಗಲಿ, ಇಷ್ಟೆಲ್ಲ ನಾವು ಸೀಸ್ ಮಾಡಲಾಗಿದೆ. ಸೊ ಇದರಲ್ಲಿ ನಾನು ನಮ್ಮ ಪೊಲೀಸ್ ಟೀಮ್, ನಮ್ಮ ಪೊಲೀಸ್ ತಂಡ ಮಾಡಿರೋ ಕೆಲಸವನ್ನು ತುಂಬ ಅಪ್ರಿಷಿಯೇಟ್ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕೆಂದರೆ ಅವರು ತೋರಿಸಿರುವ ಸಮಯ ಪ್ರಜ್ಞೆ, ಅವರು ತೋರಿಸಿರುವ ಪ್ರೊಫೆಷನಲಿಸಮ್ ಆ್ಯಂಡ್ ಏನು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಇಮಿಡಿಯೇಟ್ ರಿಯಾಕ್ಷನ್ ಪೊಲೀಸರಿಂದ, ಅದನ್ನು ತೋರಿಸಿ ರಾಬರಿ ಅಂತ ಹೀನಿಯಸ್ ಕ್ರೈಮ್ ಏನು ಘೋರ ಕೃತ್ಯವನ್ನು ಇವರು ಇಮಿಡಿಯೇಟ್ಲಿ ಪತ್ತೆ ಮಾಡಿದ್ದಾರೆ. ಸೊ ಮೈ ಕಂಗ್ರ್ಯಾಚುಲೇಷನ್ಸ್ ಟು ಸಿರಾ ಸಬ್ ಡಿವಿಷನ್, ಶಿರಾ ರೂರಲ್ ಸೆಂಟ್ರಲ್ ಆಫೀಸ್ ಆ್ಯಂಡ್ ಕಲಂಬೆಲ್ಲ ಪೊಲೀಸ್. ಸೊ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಪ್ರತಿಯೊಬ್ಬ ಕಾನ್ಸ್ಟೇಬಲಿಂದ ಹಿಡ್ಕೊಂಡು ಎಸ್ಪೆಷಲಿ ಸಾರ್ವಜನಿಕರು, ನಮ್ಮ ಏನು ಬೀಟ್ ಮೆಂಬರ್ಸ್ ಇದ್ದಾರೆ ಅವರು ಮುಖ್ಯವಾಗಿ, ನಾವು ಅಷ್ಟು ಶಾರ್ಟ್ ನೋಟಿಸಲ್ಲಿ ಅಷ್ಟು ಜನರನ್ನು ಮೊಬಿಲೈಸ್ ಮಾಡೋಕ್ಕೆ ಕಾರಣ ನಮ್ಮ ಬೀಟ್ ಗ್ರೂಪ್ಸ್ ಏನಿದ್ದಾವೆ ಅವ್ರಿಗೆ ಹೇಳಿದ ತಕ್ಷಣ ಇಮಿಡಿಯೇಟ್ ಆಗಿ ಬಂದು ನಮ್ಮ ಪೊಲೀಸರಿಗೆ ಎಲ್ಲ ಸಹಾಯ ಮಾಡಿ ಇಮಿಡಿಯೇಟ್ ಆಗಿ ಹಿಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡಲಾಗಿದೆ. ಸೊ ಅಕ್ಯೂಸ್ಗಳನ್ನು ಸೆಕ್ಯೂರ್ ಮಾಡಿದ್ವಿ. ಈಗ ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ಮ್ಯಾಜಿಸ್ಟ್ರೇಟ್ ಅವರ ಮುಂಚೆ ಪ್ರೊಡ್ಯೂಸ್ ಮಾಡಿ 10 days ಪೊಲೀಸ್ ಕಸ್ಟಡಿ ತೊಗೊಂಡಿದ್ವಿ. ಈ ಕಾಲದಲ್ಲಿ ನಾವು ಮುಂದಿನ ಇನ್ವೆಸ್ಟಿಗೇಷನ್ ಮಾಡಿ ಅವರಿಗೆ ಚಾರ್ಜ್ ಶೀಟ್ ಮಾಡಲಾಗುತ್ತೆ ಆ್ಯಂಡ್ ಕೋರ್ಟಲ್ಲಿ ಟ್ರಯಲ್ ಟೈಮ್ನಲ್ಲಿ ಚೆನ್ನಾಗಿ ಪ್ರಾಸೆಸ್ ಮಾಡಿಸಿ ನಾವು ಶಿಕ್ಷೆ ಆಗೋ ಥರ ನೋಡ್ಕೊಳ್ಳಲಾಗುತ್ತೆ. ಆರೋಪಿಗಳು ಒಟ್ಟು 4 ಜನ. 4 ಜನರು ಮೂಲತಃ ರಾಜಸ್ಥಾನ್ ರಾಜ್ಯದವರು. ಅರವಿಂದ್ ಸನ್ ಆಫ್ ಭವೇಶ್ ಜಿ, ಸುಮಾರು 28 ವರ್ಷ. ದುಂಗರ್, ಇವರು ಬಾಡ್ಮೇರ್ ಜಿಲ್ಲೆಯವರು, ರಾಜಸ್ಥಾನ್. ದುಂಗರ್ ಸಿಂಗ್ ಸನ್ ಆಫ್ ಕೋಶ್ ಸಿಂಗ್, 24 ವರ್ಷ. ಇವರು ಜಾಲೋರ್, ರಾಜಸ್ಥಾನ ಜಿಲ್ಲೆ, ಜಾಲೋರ್ ಜಿಲ್ಲೆ, ರಾಜಸ್ಥಾನ್. ಆಮೇಲೆ ಮಹೇಂದರ್ ಸಿಂಗ್ ಸನ್ ಆಫ್ ಭವಾನಿ ಸಿಂಗ್, ಇವರು ಸಹ ಜಾಲೋರ್ ಜಿಲ್ಲೆ, ರಾಜಸ್ಥಾನ್ ರಾಜ್ಯದವರು. ಮಧು ಸಿಂಗ್ ಸನ್ ಆಫ್ ಚೈಹಾಲ್ ಸಿಂಗ್, ಇವರು ಸಹ ಜಾಲೋರ್ ಜಿಲ್ಲೆ, ರಾಜಸ್ಥಾನ್ ರಾಜ್ಯದವರು. ಈ 4 ಜನ ಸದ್ಯಕ್ಕೆ ಪರಿಚಯ ಏನು ಕಂಡು ಬರ್ತಾ ಇಲ್ಲ. ಇದೇ ಪ್ಲೇಸ್ ಅಲ್ಲಿ ಅಂಗಡಿ ಮಾಡಿದ್ದಾರೆ, ಜ್ಯುವೆಲರ್ ತಂದಿದ್ದಾರೆ. ಮುಂಚೆ ವಾಚ್ ಮಾಡಿದ್ರ ಅಂತ, ಮುಂಚೆ ಏನಾದ್ರು ಬಂದು ನಮಗಿರುವ ಮಾಹಿತಿ ಪ್ರಕಾರ ನಮಗೆ ಕಂಡು ಬಂದಿರೋದು ಏನಂದ್ರೆ, ಇವರು ಶುಕ್ರವಾರ ರಾತ್ರಿ ನಮ್ಮ ತುಮಕೂರು ಜಿಲ್ಲೆಗೆ ಬಂದು ಶನಿವಾರ ರೆಕ್ಕಿ ಮಾಡಿದ್ದಾರೆ. ಶನಿವಾರ ರೆಕ್ಕಿ ಮಾಡಿಕೊಂಡು ಆದಿವಾರ ಈ ಕೃತ್ಯವನ್ನು ನಡೆಸಿದ್ದಾರೆ. SP ಸಾಹೇಬ್ರಿಗೆ बहुत ಧನ್ಯವಾದ ಸರ್. ಓಕೆ, ನಿನ್ನೆ ಏನಾಯ್ತು? ನಿನ್ನೆ ಮಧ್ಯಾಹ್ನ 2 ಗಂಟೆಗೆ ಒಂದು ಕಾರಾಗಿ ಬಂದಿದ್ರು 3 ಜನ. ಬಂದ್ಬಿಟ್ಟು ಏಕದಮ್ ರೋಲಿಂಗ್ ಸೆಂಟರ್ ಹಾಕಿದ್ರು. ಆಮೇಲೆ ಮಗನಿಗೆ ಖರಪಡಿ ಹಾಕಿದ್ರು. ನಮ್ಮ ಅಮ್ಮ ಮಲಗಿದ್ರು ಒಳಗಡೆ. ಬಂದ್ಬಿಟ್ಟು ಅಮ್ಮ ಈಚೆ ಬಂದ ಮೇಲೆ ಅವರು ಖರಪಡಿ ಹಾಕಿದ್ರು. ಚೆನ್ನಾಗಿ ಸ್ವಲ್ಪ ಕೈ ಕಾಲೆಲ್ಲ ಇದು ಮಾಡಿದ್ರು, ಗಲಾಟೆ ಮಾಡಿದ್ರು. ಆಮೇಲೆ ಬ್ಯಾಗ್ ಹಾಕಿ ತುಂಬ್ಕೊಂಡು ಹೋದ್ರು. ಆಮೇಲೆ ಇಷ್ಟೊತ್ತಿಗೆ ನಮ್ಮ 3 ಜನ ಬಂದ್ಬಿಟ್ಟಲ್ಲ, ಸಾಹೇಬ್ರು ಫೋನ್ ಮಾಡಿಬಿಟ್ಟಿದ್ರು. ಸಾಹೇಬರು ಒಂದು 3/4 ಗಂಟೆ, ಅರ್ಧ ಗಂಟೆ ಒಳಗಡೆ ನಮ್ಮ ಅಂಗಡಿ ಹೋದ್ರೆ ಪರಿಚಯ ಹಾಕ್ಬಿಟ್ಟು. ಏನು ಅಂಗಡಿ ನಿಮ್ಮದು? ಏನು ಹೆಸರು? ಜಗದಾಂಬ ಬ್ಯಾಂಕರ್ಸ್ ಜ್ಯುವೆಲರ್ಸ್. ಏನೇನೆಲ್ಲ ಮಾಡ್ತಿದ್ದೀರಾ? ಒಂದು ಮೊನ್ನೆ ಒಂದು 5-6 ತಿಂಗಳ ಮುಂಚೆ ಓಪನ್ ಮಾಡಿ ಸರ್. ಓಕೆ, ಯಾರ್ಯಾರು ಇದ್ರಿ ಅಂಗಡಿ? ನಮ್ಮ ಮಗನ, ನಮ್ಮಮ್ಮ.
ಓಕೆ ನೀವು ಮೇಕಿಂಗಾ ಅಥವಾ ಇನ್ನು ಮಾಡೋದು ನೀವು ಒಡವೆ ನೀವೇ ಇಲ್ಲ ಮಾಡಿ ಇಲ್ಲ ನಾವು ಸೇಟು ಸೇಲು ಅಂಗಡಿ ಸೇಲ್ ಮಾಡೋದು ಓಕೆ ಅಡ ಇಕ್ಕೋದು ತೋಟಕೆರೆ ಒಂದು ಅಂಗಡಿ ಇದೆ ಮಗನಿಗೆ ಬೆಜ್ಜಿಗಡೆ ಒಂದು ಅಂಗಡಿ ಮಾಡಿದ್ದು ಮಾಡಿ ಹೊಸ ಅಂಗಡಿ ಮಾಡಿದ್ದು ಮಗನಿಗೋಸ್ಕರ ಬೆಂಚ್ ಗೇಟಲ್ಲಿ ಯಾರಿದ್ರು ಅಂಗಡಿಯಲ್ಲಿ ಮಗನು ಅಮ್ಮ ಇಬ್ರು ಇದ್ರು ನಮ್ಮಮ್ಮ ನಮ್ಮ ಮಗ ಇಬ್ಬರು ಇದ್ರು ಎಷ್ಟೊತ್ತಿಗೆ ಆಗಿದ್ದು ಮಧ್ಯಾಹ್ನ ಎರಡು ಕಾಲಿಗೆ 2 ಗಂಟೆ ಸರ್ ಏನೇನೆಲ್ಲ ತುಂಬ್ಕೊಂಡು ಹೋಗಿದ್ರು ಅದೇ ಸಣ್ಣ ಪುಟ್ಟ ಬೆಳ್ಳಿ ಒಡವೆ ಬಾಸ್ಕೊಂಡು ಹೋಗಿದ್ರು ನಮ್ಮ ಸಾಹೇಬರು ಒಂದು 12 ಗಂಟೆ ಒಳಗಡೆ ಎಲ್ಲ ನಮಗೆ ಇಂಕ್ವೈರಿ ಮಾಡಿಕೊಟ್ಟವ್ರೆ ಎಲ್ಲ ಗೋಲ್ಡೇನಾ ರೋಡ್ ಗೋಲ್ಡ ರೋಲ್ಡ್ ಮಾಡಿದ್ದು ಬಾಕಿ ಬಂಗಾರ ಬೆಳ್ಳಿ ಇತ್ತು ಸರ್ ಎಲ್ಲ ಎಷ್ಟು ಎಲ್ಲ amount ಒಂದು ಎಲ್ಲ? 4 ಲಕ್ಷ 14 ಸರ್ ಓಕೆ ನಮ್ಮ ಸಾಹೇಬರಿಗೆ बहुत ಧನ್ಯವಾದ ಸರ್ ಯಾರಿಗಾರು ಏನಾದ್ರು ತೊಂದರೆ ಏನ್ ಆಯ್ತಾ ಏನಾಗಿಲ್ಲ ಕಣ್ಣಿಗೆ ಕರ್ಪೂರ ಹಾಕಿದ್ರ ಎಲ್ಲ ಚೆನ್ನಾಗಿ ಏನು ತೊಂದರೆ ಇಲ್ಲ ಈಗ ಅಲ್ಲ ಕರ್ಪೂರ ಹಾಕಿದ್ರ ಹಾಕಿದ್ರು ಹಾಂ ಆಮೇಲೆ ಕಣ್ಣು ಹಾಕ್ದಂಗೆ. ನಮ್ಮ ಅಂಗಡಿ ಓನರ್ ಬಂದ್ಬಿಟ್ಟು ಹಾಂ. ಕ್ಲೀನಾಗೆಲ್ಲ ನೀರು ಹಾಕಿ ಕ್ಲೀನಾಗಿ ವ್ಯವಸ್ಥೆ ಮಾಡಿ ಒಂಚೂರು ಏನು ತೊಂದರೆ ಇಲ್ಲ ಎಷ್ಟು ಜನ ಬಂದಿದ್ದವರು 3 ದಿನ 3 ಜನ ಕಾರು CCTV ಏನಿಲ್ವಾ ಅಲ್ಲ ಐತೆ ಎಲ್ಲ ರೆಕಾರ್ಡ್ ಎಲ್ಲ ಈಗ ಬಂದ್ಬಿಟ್ಟು ಎಲ್ಲ ನಮ್ಮ ಸಾಹೇಬರು ಬಂದ್ಬಿಟ್ಟು ಒಳ್ಳೆ ಇದು ಮಾಡ್ಕೊಡು ಸರ್ ನಮಗೆ ಭಾಳ ಸಹಾಯ ಮಾಡ್ಕೊಟ್ರು ನಮ್ಮ ಸಾಹೇಬರು ಓಕೆ ಅದಾದ್ಮೇಲೆ ತಕ್ಷಣ ಏನು ಪೊಲೀಸವ್ರಿಗೆ ಇನ್ಫಾರ್ಮ್ ಮಾಡಿದ್ರಾ ಬಂದು ಹೋದ ತಕ್ಷಣ ನಾವು 5 ನಿಮಿಷಕ್ಕೆ ನಮ್ಮ ಅಂಗಡಿ ಓನರ್ ಫೋನ್ ಮಾಡ್ಬಿಟ್ರು ಸಾಹೇಬ್ರಿಗೆ ಎಲ್ಲ ಕಡೆ ಫೋನ್ ಮಾಡ್ಬಿಟ್ರು ಗಳ್ಳಂಬಲ್ಲ ಸಿರಾ ನಮ್ಮ SP ಸಾಹೇಬ್ರಿಗೆ ಓಕೆ ಈಗ ಅದನ್ನ ನಿಮ್ಮ ಅಂಗಡಿಗೆ ಇಲ್ಲಿ ಇದೆ ಅಂತೇಳಿ ಹೆಂಗ್ ಗೊತ್ತಾಯ್ತು ಅವ್ರಿಗೆ ಇಷ್ಟೊಂದೆಲ್ಲ ಇರ್ಬೋದು ಅಂತ ಚೊಳ್ಳೂರವರು ಸಿರೋರು ಯಾರೋ ಇನ್ಫಾರ್ಮೇಷನ್ ಕೊಟ್ಟಾರೆ ಸರ್ ಕೊಟ್ಟಾರೆ ಹೌದು ಸರ್ ಯಾರು ಇನ್ಫಾರ್ಮೇಷನ್ ಕೊಟ್ಟಾರೆ ಆಮೇಲೆ ಒಂದು ವಾರ ಮುಂಚೆ ಸಾಹೇಬ್ರು ಹೇಳ್ತಾ ಇದ್ರಲ್ಲ ಓಡಾಡ್ತಿರು ಆ ಕೈಯಲ್ಲಿ ತುಮಕೂರು ಸಿರಾ ಓಡಾಡ್ತಿದ್ರು ನೋಡಿದ್ರೆ ಆ ಥರ ಏನಾರು ಗಾಡಿ ನಾವು ನೋಡಿಲ್ಲ ಸರ್ ಹ್ಮ್. ಬೆಳಿಗ್ಗೆ ನಮ್ಮ ಹುಡುಗ ನೋಡ್ದ ಒಂದು 2 ಗಂಟೆ ಮುಂಚೆ 12 ಗಂಟೆ ಅದಕ್ಕೆ ಗಾಡಿ ಹೋಯ್ತು ಹಿಂಗೆ ಬಂತು ಆಮೇಲೆ ಅವರು ಅಂಗಡಿ ಒಳಗೆ ಕೂತ್ಕೊಂಡ ಚಿಂತೆ 2 ಗಂಟೆ 2 ಕಾಲಕ್ಕೆ ಬಂದ್ಬಿಟ್ಟು ಬಿಸ್ಲಿಗೆ ಜನ ಯಾರು ಇರಲಿಲ್ಲ ನಮ್ಮ 5 ನಿಮಿಷ ಮುಂಚೆ ನಮ್ಮ ಅವನು ರೆಫರ್ ಮಾಡ್ಕೊಂಡು ಹೋದ್ರು ಮುಗ್ನತ್ತು ಒಂದು 10 ನಿಮಿಷ ಹೊರಗೆ ಬಂದ್ಬಿಟ್ಟು ಹೊಡಿಸಿ ಎಳ್ದ್ಬಿಟ್ಟು ನಮ್ಮ ಅಜ್ಜಿಗೆ ನಮ್ಮ ಮಗನಿಗೆ ಸ್ವಲ್ಪ ಗಲಾಟೆ ಮಾಡಿದ್ರು ಸ್ವಲ್ಪ ಚೆನ್ನಾಗೆಲ್ಲ ಅಲ್ಲ ಏನಾದ್ರು ವೆಪನ್ ಏನಾದ್ರು ತೋರಿಸಿದ್ರ ಗನ್ ಗಿನ್ನು ಆ ಥರದ್ದು ಏನಾರು ಅದು ಇದ್ದಿದ್ರೆ ಸರ್ ಕೊರೋನಾ ಹೋಗ್ಬಿಡೋದು ಅದು ಇದ್ದಿದ್ರೆ ಭಗವಂತನ ಕಾಪಾಡ್ತಾನೆ ನಮಗೆ ಅಲ್ಲ ಮತ್ತೆ ಹಂಗೆ ಎದುರಿಸ್ಕೊಂಡ್ರು ಅವರು ಎದುರಿಸ್ಬಿಟ್ಟು ಆಮೇಲೆ ಕೈ ಇಟ್ಕೊಂಡ್ಬಿಡು ಇಬ್ರು ಕೈ ಬಿಟ್ಕೊಂಡ್ಬಿಡು ಜೊರಗೆ ಆಮೇಲೆ ಅವು ಇನ್ನೊಬ್ಬ ಬಂದು ತುಂಬ್ಕೋತಾನೆ ಬ್ಯಾಗ್ ಒಳಗಡೆ ಫಿಲಮ್ ಅಲ್ಲಿ ಮಾಡ್ತಾರಲ್ಲ ಹಂಗೆ ಸಿನಿಮಾ ಸೊ ನಿಮಗೇನೋ ಪರಿಚಯ ಇದ್ರ ಅವರು ಅಂತ ಇಲ್ಲ ಸರ್ ನಾವು ಏನು ಪರಿಚಯ ಇಲ್ಲ ಸರ್ ನಮ್ಗೆ ಯಾವ್ದು ಲಿಂಕ್ ಇಲ್ಲ ಏನಿಲ್ಲ ಹಿಂಗೆ ಸಡನ್ಲಿ ಬಂದ್ಬಿಟ್ಟು ಈ ಥರ ಮಾಡಿ ಈಗ ಪೊಲೀಸರು ಅವರು ಬೆನ್ನಟ್ಟಿ ಎಲ್ಲ ಹಿಡಿದು ನಿಮ್ಮ ಮಾಲನ್ನ ಹಾಂ ವಶಪಡಿಸ್ಕೊಟ್ಟಿದ್ದಾರೆ ಸರ್ ಏನು बहुत ಧನ್ಯವಾದ ಸರ್ ನಮ್ಮ SP ಸಾಹೇಬ್ರಿಗೆ ಸರ್ ಹಾಂ ಭಾಳ ಅನುಕೂಲ ಮಾಡೋದು ನಮಗೆ ನಾವು ಯಾವುದು ನಮ್ಮ ಇವ್ರ ಗುಣ ನಾವು ಮರೆಯೋಕ್ಕಾಗಲ್ಲ ಅಲ್ಲ ಹೊಸ್ದಾಗಿ ಅಂಗಡಿ ಮಾಡಿದ್ರಿ ಹ್ಞೂ ತುಂಬಾ ಸರ್. ನಷ್ಟ ಹ್ಞೂ ಆಗ್ಬಿಡ್ತು ಸರ್ ಎಷ್ಟು ಅಂಗಡಿ ಇದಾವೆ ನಿಮ್ಮ 2 ಅಂಗಡಿನ ತೋಟಕೆರೆ ಒಂದೇ ಆಗಲಿ 25 ವರ್ಷ ಐತೆ ತೋಟಕೆರೆ ಐತೆ ಈಗ ಹೊಸ್ದಾಗಿ ಈಗ ಹೊಸ ಮಾಡಿ ಮಗನಿಗೆ ಹೌದು